ಹಿಂದುಳಿದ ಕಾಂಗ್ರೆಸ್ ಪಕ್ಷದ ಮುಖಂಡರ ಈ ಸಭೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಿಂದುಳಿದ ವಿಭಾಗದ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಸರ್ ಮಾತಾಡಕ್ಕೆ ಸರ್ ವಿಚಾರ ಗೊತ್ತಾಗಂಗೆ ಮಾತಾಡ್ತಾರೆ ಲೈಟ್ ಹಾಕಿ ಎಸಿ ಕಮ್ಮಿ ಮಾಡಬೇಕು. ನೋಡಿ ನಿಮಗೆ ಪ್ರತಿ ವಿಷಯ ಗಲಾಟೆ ಜಾಸ್ತಿ ಏನ್ ಸಿಂಪಲ್ ಅಂತ ಏನ್ ಸಿಂಬಲ್ ಅಂತ ಕೇಳ್ತೀನಿ. ಏನ್ ಸಿಂಪಲ್ ಇಲ್ಲ, ಸಿಂಬಾಲಿಕ್ ಆಗಿ ಅಹಿಂದ ಅಲ್ಲ ಏನಾದ್ರು ಕೇಸರಿ ಬದಲು ಕೇಸರಿ ಬೇಡ. ಸರ್ ನಮಸ್ಕಾರ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ನಾನು ನಮಸ್ಕಾರವನ್ನು ತಿಳಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಈ ದಿವಸ ಒಂದು ಐತಿಹಾಸಿಕವಾದಂತಹ ಸಮಾರಂಭ ನಡೆದಿದೆ. ಹಿಂದುಳಿದ ವರ್ಗಕ್ಕೆ ಯಾರು ಹಿಂದುಳಿದ ವರ್ಗ ಅಂತ ಗುರುತಿಸಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಸಚಿವರು, ಸಂಬಂಧಪಟ್ಟ ಎಲ್ಲ ನಾಯಕರು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಯಾಕಂದ್ರೆ ಇದು ಈ ಸಭೆ ಮೊದಲೇ ಆಗಬೇಕು, ಆದ್ರೆ ಅದೇನಾದ್ರೂ ಕೂಡ ಇದು ಅನಿವಾರ್ಯವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಯಾಕಂದ್ರೆ ಇದು ನಮ್ಮ ದೇಶ ಸಂವಿಧಾನದ ಪ್ರಕಾರ ಸಂವಿಧಾನ ಏನು ಹೇಳ್ತದೆ, 18(4) ಮತ್ತು 15(3) ಇದರ ಪ್ರಕಾರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗಲೇಬೇಕು. ಇದು ಸಂವಿಧಾನದ ಕೊಟ್ಟಂತ ಒಂದು ದೊಡ್ಡ ಹಕ್ಕು. ಅದರ ಪ್ರಕಾರ ಈ ಒಂದು 15(4) ಏನು ಒಂದು ಸಂವಿಧಾನಕ್ಕೆ ತಿದ್ದುಪಡಿ ಯಾರು ಮೂವ್ ಮಾಡಿದ್ದು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಅವರೇ ಸ್ವತಃ ಪಾರ್ಲಿಮೆಂಟ್ ಅನ್ನ ಇದನ್ನು ಮೂವ್ ಮಾಡಿ ಪಾಸ್ ಮಾಡಿದ್ರು. ಮೊಟ್ಟ ಮೊದಲ ತಿದ್ದುಪಡಿ ಹಿಂದುಳಿದ ವರ್ಗದವರಿಗೆ ಸಿಕ್ಕಿದಂತ ಒಂದು ಸಂವಿಧಾನದ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಹಕ್ಕು, ಅದು ಸಂವಿಧಾನದ ಪ್ರಕಾರ ಬಂದಿದೆ. ಅದನ್ನ ನಿರಾಕರಣೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸರ್ಕಾರಕ್ಕೂ ಸಾಧ್ಯ ಇಲ್ಲ, ಬೇರೆ ಯಾವುದೇ ಪಕ್ಷಕ್ಕೂ ಸಾಧ್ಯ ಇಲ್ಲ. ಇದರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದ್ರೆ ಅದು ಸಂವಿಧಾನ ಬಾಹಿರವಾದ ಚರ್ಚೆ ಆಗ್ತದೆ. ಸಂವಿಧಾನದ ಆಶಯಗಳಿಗೆ ಸ್ಪಂದಿಸತಕ್ಕಂತ ಚರ್ಚೆ ಆಗುತ್ತದೆ. ಬೇರೆ ಬೇರೆ ಹಂತಗಳು ಐತಿಹಾಸಿಕವಾಗಿ ಈ ಬಗ್ಗೆ ಒಂದು ಇಡೀ ರಾಷ್ಟ್ರದ ವಿದ್ಯಮಾನವನ್ನ ನೀವು ಗಮನಿಸಿದ್ರೆ ಇದಕ್ಕೆ ವಿರೋಧವಾದಂತಹ ಲಾಬಿಗಳು ಇವತ್ತಲ್ಲ, ಬಹಳ ಹಿಂದಿನಿಂದ ಬಂದಿದೆ. ಕೇಲ್ಕರ್ ಆಯೋಗ ಆಧಾರ ಕೂಡ ಬಂದಿದೆ, ಆಮೇಲೆ ಪ್ರತಿ ಹಂತದಲ್ಲಿ ಕೂಡ ಬಂದಿದೆ. ಅದು ಮಂಡಲ ಆಯೋಗವನ್ನು ನೇಮಕ ಮಾಡಿದಾಗಲೂ ಕೂಡ ಬಹಳ ವಿರೋಧ ಬಂತು. ಆದ್ರೆ ವಿರೋಧ ಬಂದ ಮೇಲೆ ಮಂಡಲ ಆಯೋಗದ ಶಿಫಾರಸನ್ನ
ಅಂಗೀಕಾರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ. ಅದನ್ನ ನಾವು ಅದು ದಾಖಲೆಯಲ್ಲಿ ಇರತಕ್ಕಂಥ ವಿಚಾರ. ಮಂಡಲ ಆಯೋಗ ಅನುಷ್ಠಾನ ಆಗೋದ್ರಿಂದ ಈ ಸಂವಿಧಾನಕ್ಕೆ ಮತ್ತಷ್ಟು ಶಕ್ತಿ ಬಂತು. ಅದರ ಅನುಷ್ಠಾನ ಮಾಡತಕ್ಕಂಥ ಒಂದು ಕಾನೂನನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷ ನಾವು ಅನುಷ್ಠಾನ ಮಾಡಿದ್ದೀವಿ, ಜಾರಿ ತಂದಿದ್ದೀವಿ. ಅದರ ಪ್ರಕಾರ ಇವತ್ತು ಹಿಂದೆ IAS ಸೆಂಟ್ರಲ್ ಸರ್ವಿಸಸ್ ಏನಿತ್ತು ಅದರಲ್ಲಿ ಹಿಂದೆ ಮೀಸಲಾತಿ ಇರಲಿಲ್ಲ. ಆ ಮಂಡಲ ಆಯೋಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮಂಡಲ ಆಯೋಗದ ಒಂದು ಶಿಫಾರಸುಗಳನ್ನು ಅಂಗೀಕಾರ ಮಾಡಿದ್ರು, ಅಂದಿನಿಂದ ಹಿಂದುಳಿದ ವರ್ಗದವರಿಗೆ ಕೂಡ ಈ IAS, IPS ಮತ್ತು ಸೆಂಟ್ರಲ್ ಸರ್ವಿಸಸ್ ಅಲ್ಲಿ ಮೀಸಲಾತಿ ಅವರಿಗೆ ಧ್ವನಿ ಬಂತು. 27% ರಿಸರ್ವೇಶನ್ ಅನುಷ್ಠಾನ ಬಂತು. ಆದ್ರೆ ಅನೇಕ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದು IIT ಇರ್ಬೋದು, IIM ಇರ್ಬೋದು, ಏಮ್ಸ್ ಇರ್ಬೋದು, ಸುಮಾರು 19-20 ಏನು ಒಂದು ಅಪೆಕ್ಸ್ ರಾಷ್ಟ್ರದ ಒಂದು ದೊಡ್ಡ ಸಂಸ್ಥೆಗಳು, ಎಜುಕೇಶನಲ್ ಸಂಸ್ಥೆಗಳು, ಅದರಲ್ಲಿ ಹಿಂದುಳಿದವರಿಗೆ ರಿಸರ್ವೇಶನ್ ಬರಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಸೋನಿಯಾ ಗಾಂಧಿ ಅವರ ಒಂದು ಪ್ರೇರೇಪಣೆ ಮೇಲೆ ಅದು ನಮ್ಮ ಬಂದಿರುವಾಗ ನಾನು ಓವರ್ಸೈಟ್ ಕಮಿಟಿ ಅಧ್ಯಕ್ಷ ಮಾಡಿದ್ದೀನಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅದನ್ನು ಮಾಡಿದಾಗ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು, ಯಾವ ಸೀಟ್ಗಳು ನಿರಾಕರಣೆ ಆಗಿತ್ತು ಹಿಂದುಳಿದ ವರ್ಗದವರಿಗೆ, ಅದು SC ST ಮುದ್ದೆ ಇತ್ತು. ಅಲ್ಲಿ ಬಂದಾಗ ಅದಕ್ಕೆ ನಾವು ಅದನ್ನು ಒಪ್ಪಿಗೆ ಕೊಟ್ಟು ಅದರ ಮೇಲೆ ಕೂಡ ವಿರೋಧ ಬಂತು, ಬಹಳ ವಿರೋಧ ಬಂತು. SC ST OBC ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ರಿಸರ್ವೇಶನ್ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಗಬೇಕಾದ್ರೆ ಆದ್ಮೇಲೆ IIM, IIT, ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್, ಏಮ್ಸ್ ಎಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ 27% ರಿಸರ್ವೇಶನ್ ಬಂತು. ಅದಕ್ಕೂ ಬಹಳ ವಿರೋಧ ಬಂತು. ಸುಪ್ರೀಂ ಕೋರ್ಟ್ ನಲ್ಲಿ ಚಲಿತ ಆಯಿತು. ಆದ್ರೆ ವರದಿ ಕೊಟ್ಟ ಮೇಲೆ ಆ ವರದಿ ಸ್ವೀಕಾರ ಮಾಡಿತ್ತು ಸರ್ಕಾರ, ಸುಪ್ರೀಂ ಕೋರ್ಟ್ಗೆ ಎತ್ತಿರಿ. ಆದ್ರಿಂದ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ, ಯಾವ ವರ್ಗದವರಿಗೆ ಅನೇಕ ದಶಕಗಳಿಂದ ಯಾವ ಹಕ್ಕು ನಿರಾಕರಿಸಲ್ಪಟ್ಟಿತ್ತು, ಆ ಹಕ್ಕುಗಳನ್ನ ಕೊಡುವಂತೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರುವಾಗ ಅದನ್ನು ಅನುಷ್ಠಾನ ಮಾಡಿದ್ದು. ಇವತ್ತು ಸಂವಿಧಾನದ ಆಶಯಗಳನ್ನ ನಾವು ಪೂರೈಸ್ತಾ ಇದ್ದೇವೆ. ನಮ್ಗೆ ಗೊತ್ತಿದೆ, ಈಗ ಸ್ವಲ್ಪ 14-15 ವರ್ಷದಿಂದ ಸ್ವಲ್ಪ ಸಡಿಲ ಆಗಿದೆ ಅದು ಕೇಂದ್ರ ಕೇಂದ್ರೀಯ ಇನ್ಸ್ಟಿಟ್ಯೂಷನ್ ನಲ್ಲಿ. ಇದು ಒಂದು ಭಾಗ. ಆದ್ರೆ ರಾಜ್ಯಗಳಿಗೆ ಮೊದಲು ಕೂಡ ಯಾವಾಗ ಜವಾಹರ್ಲಾಲ್ ನೆಹರು ಅವರು ಆ ತಿದ್ದುಪಡಿಯನ್ನ ಸಂವಿಧಾನದ ಮಾಡಿದ್ದು, ಅಲ್ಲಿಂದ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ಮಾಡತಕ್ಕಂಥ ಹಕ್ಕು ಆಯಾ ರಾಜ್ಯಗಳಲ್ಲಿ ಬಂತು. ಆದ್ರೆ ಅದು ಬರುವ ಮೊದಲು ಒಂದು ಮೀಸಲಾತಿಗೆ ಒಂದು ಆಯೋಗವನ್ನು ಮಾಡಬೇಕು ಅಂತೇಳಿ ಬಂತು. ಅದೇ ಪ್ರಕಾರ ಈ 93 ಅಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಎತ್ತಿದೆ. ಅಂದ್ರೆ 20 ಆಯಾ ರಾಜ್ಯದಲ್ಲಿ 50% ವರೆಗೆ ಶೆಡ್ಯೂಲ್ ಕಾಸ್ಟ್ OBCಗೆ ರಿಸರ್ವೇಶನ್ ಕೊಡಬೇಕು ಅಂತೇಳಿ ಆ ಆಶಯ ಮಂಡಿಸಲಾಯಿತು. ಆದ್ರೆ ಸುಪ್ರೀಂ ಕೋರ್ಟ್ ಅದು 93 ಜಡ್ಜ್ಮೆಂಟ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಎವ್ರಿ 10 years ಈ ಒಂದು ಇಂಪ್ಲಿಮೆಂಟೇಷನ್ ಒದಗಿಸಿದ್ದು ಅದನ್ನ ರಿವ್ಯೂ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಯಾವ ಜಾತಿಗಳು, ಯಾವ ವರ್ಗಗಳು ಇದರಿಂದ ಲಾಭ ಪಡೆದಿದ್ದಾರೆ, ಆ ಲಾಭ ಪಡೆದನ್ನು ಮೇಲೆ ಬಂದವರಿಗಿನ ಡಿಲೀಟ್ ಮಾಡಿ ಹೊಸದಾಗಿ ಯಾರಿಗೆ ಹಕ್ಕು ನಿರಾಕರಣೆ ಆಗಿದೆ ಅವರಿಗೆ ಹಕ್ಕನ್ನ ಕೊಡತಕ್ಕಂಥ ಒಂದು ವ್ಯವಸ್ಥೆ ಎವ್ರಿ 10 years ಮಾಡುವುದು ಉಚ್ಚ ನ್ಯಾಯಾಲಯ ಕೊಟ್ಟಂತ ಆದೇಶ. ಇದನ್ನು ನಿರಾಕರಣೆ ಮಾಡುವಾಗಿಲ್ಲ. ಆದ್ರಿಂದ 10 ವರ್ಷ ಆದ ಕೂಡಲೇ 3 ವರ್ಷ ಅಲ್ಲಿಗೆ ಇದನ್ನ ಪರಿಶೀಲನೆ ಮಾಡಲಿಕ್ಕೆ ಆಯಾ ರಾಜ್ಯದಲ್ಲಿ ಪರ್ಮನೆಂಟ್ ಕಮಿಷನ್ ಮಾಡಬೇಕು. ಈ ಪರ್ಮನೆಂಟ್ ಕಮಿಷನ್ ರಾಜ್ಯದಲ್ಲಿ ಇರತಕ್ಕಂಥದ್ದನ್ನ ರಿವ್ಯೂ ಮಾಡಲಿಕ್ಕೆ ಸೆಂಟ್ರಲ್ ನಲ್ಲಿ ಪರ್ಮನೆಂಟ್ ಕಮಿಷನ್ ಮಾಡಬೇಕು ಅಂತೇಳಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ನಿರ್ಣಯ ಮಾಡಿದ್ದು. ಸಂವಿಧಾನದ ಆಶಯವನ್ನು ಪೂರ್ತಿಗೊಳಿಸಿದ್ದೇವೆ. ಆದ್ರಿಂದ ಇವತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ, ಸಂವಿಧಾನಿಕ ಕರ್ತವ್ಯ ಅಂತ ಹೇಳಿದ್ರೆ, ಇದನ್ನ 5 ವರ್ಷ 10 ವರ್ಷಕ್ಕೊಮ್ಮೆ ರಿವ್ಯೂ ಮಾಡಬೇಕು. ನಾವು ಲಾಸ್ಟ್ ಕಮಿಷನ್ ಅನುಷ್ಠಾನ ಮಾಡಿದ್ದು ಚಿನ್ನಪ್ಪರೆಡ್ಡಿ ಕಮಿಷನ್ 93 ಅದನ್ನು ಮಾಡಿದ ಮೇಲೆ ಇವತ್ತಿನವರೆಗೆ ಎಷ್ಟು ವರ್ಷ ಆಯ್ತು? 33 ವರ್ಷ ಆಯ್ತು.
ಬಹುಶಃ ಸಂವಿಧಾನದ ಹಕ್ಕನ್ನ ನಿರಾಕರಣೆ ಮಾಡತಕ್ಕಂತ ಒಂದು ಕೆಲಸ ಇವತ್ತು ಇದೆಲ್ಲ ತಪ್ಪು ಎಲ್ಲ ನಾವು ಮಾಡ್ತೀವಿ. ಇದನ್ನ ತಪ್ಪಿಸಬೇಕು. ಅದಕ್ಕೆ ಅದನ್ನು ರಿವ್ಯೂ ಮಾಡಬೇಕಾದ್ರೆ ಮತ್ತು ಆಯೋಗ ಇದರ ಬಗ್ಗೆ ತನಿಖೆ ಮಾಡಬೇಕು. ಸ್ಥಿತ್ಯಂತರಗಳನ್ನ ತನಿಖೆ ಮಾಡಿದ ಮೇಲೆ ಶಿಫಾರಸುಗಳನ್ನು ಬಂದ ಮೇಲೆ ಅದನ್ನ ಅವರು ಮಾಡಬೇಕು ಪ್ರಯತ್ನಗಳು. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿಗೆ ಇರುವಾಗ ಈ ಪ್ರಯತ್ನಗಳು ನಡೆದೇ ಬಂತು. ಸೀರಿಯಸ್ ಗಂಭೀರವಾದಂತಹ ಪ್ರಯತ್ನಗಳು ಮಾಡಿದ್ರು. ನಮ್ಮ ಸಿದ್ದರಾಮಯ್ಯನವರು ಕೂಡ ಅವರು ಹೈದರಾಬಾದ್ ಕಮಿಷನ್ ಮಾಡಿದ್ರು. ಆಮೇಲೆ ಈ ಕಮಿಷನ್ ಕೂಡ ವರದಿ ಕೊಟ್ಟಿತ್ತು. ಆ ವರದಿಯನ್ನ ಪ್ರಕಟಣೆ ಮಾಡಲಿಕ್ಕೆ ಸಾಕಷ್ಟು ಆತಂಕಗಳು ಬಂತು. ಈ ತರ ಒಂದು ಬಿಜೆಪಿ ಸರ್ಕಾರ ಅವರಿಗೆ ರಿಸರ್ವೇಶನ್ ಅದಕ್ಕೆ ಹೋಗ್ಬೇಕು ಅಂತೇಳಿ ಅವರು ಸಾಧನೆ ಮಾಡಬೇಕು. ಪಾರ್ಲಿಮೆಂಟ್ ಕೂಡ SC/ST ರಿಸರ್ವೇಶನ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ನಾನೇ ಮಂತ್ರಿ ಇರುವಾಗ ಮಂತ್ರಿ ಇರುವಾಗ ಅದನ್ನ ನಾವು ತಂದಾಗ ಅದಕ್ಕೊಂದು ಮಾಡಬಹುದು. ಬಿಜೆಪಿ ಮಂಡಲ್ ಕಮಿಷನ್ ಕೂಡ ವಿರೋಧ ಮಾಡಿದ್ರು. ಮಂಡಲ್ ಕಮಿಷನ್ ಓವರ್ಸೈಟ್ ಕಮಿಷನ್ ಅನ್ನು ಕೂಡ ವಿರೋಧ ಮಾಡಿದ್ರು. ಆದ್ರಿಂದ ಇವತ್ತು ಅಲ್ಲಿ ಅಲ್ಲ ನಾನಿವತ್ತು ಸ್ಟ್ಯಾಟ್ಯೂಟರಿ ರಿಸರ್ವೇಶನ್ ಸಂವಿಧಾನಿಕವಾಗಿರ್ತಕ್ಕಂಥ ರಿಸರ್ವೇಶನ್ SC/ST ಇದೆ ಅದನ್ನು ಕೂಡ ಮೊದಲು ಮಾಡಲು ಸಾಕು ಇಲ್ಲಿಗೆ ಅಂತೇಳಿ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡಿದ್ರು. ಕೂಡ ಆ ಸಮಸ್ಯೆಗಳನ್ನ ಆ ಎಲ್ಲ ತಡೆಯನ್ನ ನಾವು ಮುಂದೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರ ಬಂದಿದೆ ಆವಾಗ ನಾವು ಮುಗಿಸ್ಕೊಂಡು ಬಂದಿದ್ದೀವಿ. ಆದ್ರಿಂದ ಇದನ್ನು ಇಲ್ಲಿ ಕೂಡ ಈಗ ನಮ್ಮ ಸಿದ್ದರಾಮಯ್ಯ ಟೋಟಲ್ ಕಮಿಟ್ಮೆಂಟ್ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ಸಂವಿಧಾನದ ಬಗ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಮೇಲೆ ಕಮಿಟ್ಮೆಂಟ್ ಅಲ್ಲ. ಸಮಾನತೆ ಏನಾಗಬೇಕು, ಇಕ್ವಾಲಿಟಿ ಏನಾಗಬೇಕು, ಡಿಸ್ಕ್ರಿಮಿನೇಷನ್ ಹೋಗಬೇಕು, ಬಡವರಿಗೆ ನಿಜವಾದಂತ ನ್ಯಾಯ ಸಿಗಬೇಕು. ಯಾವ ಹೊರ ಮೊದಲು ಕೊಟ್ಟಿದ್ದಾರೆ ಶತಮಾನದಿಂದ ಆ ಶೋಷಣೆ ಜನರಿಗೆ ಒಂದು ಕೈಯಕ್ಕೆ ಮುಂದೆ ತರಬೇಕು ಅಂತೇಳಿ ಒಂದು ಸಂವಿಧಾನದ ಹಕ್ಕುಗಳನ್ನು ಗೌರವಿಸಿಕೊಳ್ಳಬೇಕು ಅಂತೇಳಿ ಆ ವಿಚಾರದಲ್ಲಿ ಸಿದ್ದರಾಮಯ್ಯವರಿಗೆ ಟೋಟಲ್ ಕಮಿಟ್ಮೆಂಟ್. ಅವರಿಗೆ ಪುನಃ ಅಧಿಕಾರಕ್ಕೆ ಬಂದಾಗ ಕೂಡ ಅವರು ಅನುಷ್ಠಾನ ಮಾಡಲಿಕ್ಕೆ ಹೋದಾಗ ಕಾನ್ಸ್ಟಿಟ್ಯೂಷನ್ ಅದಕ್ಕೂ ಮುಂದೆ ಮಾಡಿ. ಆದ್ರಿಂದ ಇವತ್ತು ಅದು ಅನ್ಸರ್ಟನ್ ಮತ್ತೆ ಕೆಲವು ತೊಂದರೆಗಳನ್ನ ಮುಂದುವರಿಸಿಕೊಂಡು ಬಂದಾಗ ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಪ್ರವೇಶ ಆಗಿ ಇಲ್ಲ ಇದು ಅನುಷ್ಠಾನ ಆಗಲೇಬೇಕು, ನೀವು ಮಾಡಿದ್ರೆ ಮಾಡಿ ಸೈಂಟಿಫಿಕ್ ಆಗಿದ್ರೆ ಪುನಃ ಒಂದು ಸೈಂಟಿಫಿಕ್ ಸರ್ವೆ ಮಾಡೋಣ ಅಂತೇಳಿ ಅದು ಮುಂದಿದ್ದು ಸೈಂಟಿಫಿಕ್ ಸರ್ವೆ ಇದೆ. ಇವರ ದೃಷ್ಟಿಯಲ್ಲಿ ಅನ್ಸೈಂಟಿಫಿಕ್ ಜನರಿಗೆ ಎಲ್ಲವೂ ಕೂಡ ಅನ್ಸೈಂಟಿಫಿಕ್ ಆಗಿ ಕಾಣ್ತದೆ. ಈ ಬಿಜೆಪಿ ಎಲ್ಲರೂ ಅನ್ಸೈಂಟಿಫಿಕ್. ಆದ್ರಿಂದ ಅದಕ್ಕೆ ಹೊಸ ಕಮಿಷನ್ ಮಾಡಿದ್ದಾರೆ. ಆ ಕಮಿಷನ್ ಮಾಡಲಿಕ್ಕೂ ಕೂಡ ಈಗ ತಡೆ ಮಾಡಬೇಕು. ಎಷ್ಟು ತಡೆ ಮಾಡಬೇಕು? ಈಗಾಗಲೇ 35 ವರ್ಷಗಳ ಕಾಲ ತಡೆಯಾಗಿದೆ. 35 ವರ್ಷಗಳ ಕಾಲ ಯಾರು ಶೋಷಿತ ಜನಾಂಗ ಇದೆ, ಹಿಂದುಳಿದ ವರ್ಗದವರು ಇದ್ದಾರೆ, ಇವತ್ತು ಸಾಂವಿಧಾನಿಕವಾದಂತಹ ಹಕ್ಕುಗಳನ್ನು ಪಡೆಯದೆ ವಿವಂಚಿತರಾಗಿದ್ದಾರೆ. ಆ ಜನರನ್ನ ಬಹಳ ಹೆಚ್ಚು ತಡೆದು ಏನಾಗ್ತದೆ ಅಂತ ಗೊತ್ತಿದೆ ನಿಮಗೆ. ಇಡೀ ವಿಶ್ವದಲ್ಲಿ ನೋಡಿರ್ಬೋದು. ಹೆಚ್ಚು ತಂದೆ ಅವರ ಆಶೋತ್ತರಗಳನ್ನ 75% 1% ಜನಾಂಗದ ಪ್ರಶ್ನೆ ಅಲ್ಲ. 75% ಯಾರು ಅವರಿಗೆ 50% ನೀವು ಅದನ್ನ 33% ಸೀಮಿತಗೊಳಿಸಿರ್ಬೋದು ಇವತ್ತು. ಆದ್ರೆ ಆ 75% ಜನಾಂಗ ಏನಿದೆ ಅವರ ಹಕ್ಕನ್ನ ಇವತ್ತು ಎಷ್ಟು ವರ್ಷಗಳ ಕಾಲ ತಡೆಯಲಿಕ್ಕೆ ಆಗ್ತದೆ. ಆಶೋತ್ತರಗಳನ್ನು ಪೊಲಿಟಿಕಲ್ ಗವರ್ಮೆಂಟ್ ಇವತ್ತು ಅವರ ಆಶೋತ್ತರಗಳನ್ನು ಪೂರೈಕೆ ಮಾಡಲಿಕ್ಕೆ ಕಮಿಟ್ಮೆಂಟ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ, ಕಮಿಟ್ಮೆಂಟ್ ಆಫ್ ದಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆದ್ರಿಂದ ಅದನ್ನು ಹೆಚ್ಚು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ನಾವು ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಇದೆಲ್ಲ ಚರ್ಚೆ ಮಾಡಿ ಇವತ್ತು ಇದರ ಬಗ್ಗೆ ಇಡೀ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಪ್ರೆಸಿಡೆಂಟ್ ಆಗಬೇಕಾಗ್ತದೆ. ಗೊತ್ತಿದೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ದೇವಾದೇವಸ್ಥಾನ ನಾಯಕತ್ವದಲ್ಲಿ ಸಂಘಟನೆ ಆಗುವಾಗಲೂ ಕೂಡ ಜಿಲ್ಲೆಯಲ್ಲಿ ನಾವು ಹಿಂದುಳಿದ ವರ್ಗಗಳ ಕಾನ್ಫರೆನ್ಸ್ ಮಾಡಿದ್ದೆವು. ಹಿಂದುಳಿದ ವರ್ಗ ಅಂದ್ರೆ ಮೈನಾರಿಟಿ ಸೇರಿ ಅಥವಾ SC/ST ಸೇರಿ. ಆದ್ರಿಂದ ಅದು ಆ ಒತ್ತಡ ಬರಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಪ್ರತಿ ಕಡೆಯಲ್ಲಿ ಕೂಡ ಒಂದು ರೀತಿಯ ಜಾಗ್ರತೆ, ಹಿಂದುಳಿದ ವರ್ಗದವರ ಮೈನಾರಿಟೀಸ್ SC/ST ಒಂದು ಧ್ರುವೀಕರಣ ಶಕ್ತಿ ಏನಿದೆ ಅದರ ಧ್ರುವೀಕರಣ ಆಗಬೇಕು ಅಂತ ಹೇಳಿ ನಾವು ಎಲ್ಲ ಇವತ್ತು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಈ ಡೆಲಿಗೇಷನ್ ಕೂಡ ಈ ಒಂದು ನಮ್ಮ ಹಿಂದುಳಿದ ವರ್ಗದವರ ಒಂದು ಕಮಿಷನ್ಗೆ
ಡೆಲಿಗೇಷನ್ ಹೋಗಿ ಅಲ್ಲಿ ಪಾಲಿನೇಷನ್ ನಮ್ಮ ಕೂಡ ಆಶಯ ಏನು ಹೇಳಿದ್ರೆ ಅವರಿಗೆ ಕಮಿಷನ್ಗೆ ಸಂಪೂರ್ಣ ಅಧಿಕಾರ ಕೊಡಬೇಕು, ಮಂಡತ್ ಮಾಡಬೇಕು. ಅವರಿಗೆ ಯಾವ ಮಾದರಿಯಲ್ಲಿ ಇವತ್ತು ಒಂದು ದೊಡ್ಡ ಕೆಲಸ 75% ಬಡ ಸಮುದಾಯಕ್ಕೆ ಹಕ್ಕು ನಿರಾಕರಣೆ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು. ಅದಕ್ಕಾಗಿ ಹೋರಾಟದ ಮಟ್ಟಕ್ಕೆ ನಾವು ಇಳಿದಿದ್ರೆ ಇವತ್ತು ಪ್ರೆಷರ್ ಮೇಲೆ ಈ ಒಂದು ಮೊಬಿಲೈಸೇಷನ್ ಎಲ್ಲ ಕಡೆ ಮಾಡಬೇಕು. ಮಂತ್ರಿಗಳು ಕೂಡ ಹಿಂದುತ್ವ ವಲಯಕ್ಕೆ ಸೇರಿದಂತ ಮಂತ್ರಿಗಳು ಎಲ್ಲ ಮಂತ್ರಿಗಳು ಕೂಡ ಅವರು ಎಕ್ಸ್ಟೆನ್ಸಿವ್ ಪ್ರೂವ್ ಮಾಡಬೇಕು, ಜನರಿಗೆ ಎಜುಕೇಟ್ ಮಾಡಬೇಕು. ಮುಖ್ಯವಾಹಿನಿಗೆ ಸೇರದೇ ಇರತಕ್ಕಂಥ ಜನರು ಹಿಂದುತ್ವ ವರ್ಗದ ಮುಖ್ಯವಾಹಿನಿಗೆ ಸೇರಬೇಕು. ದೊಡ್ಡ ಒಂದು ಶಕ್ತಿಯಾಗಿ ಅದು ಹೊರಹೊಮ್ಮಬೇಕು. ಬರೀ ಇದು ನಂಬರ್ ಯಾವ ರಿಸರ್ವೇಶನ್ ನಂಬರ್, ಬಟ್ ಆ ಸಮುದಾಯದ ಒತ್ತಡ ಆಶೆ ಏನಿದೆ, ಅಸತ್ತರಗಳಿದೆ, ಅದಕ್ಕೊಂದು ಧ್ವನಿ ಕೊಡಬೇಕು ಅಂತೇಳಿ ಇವತ್ತೆಲ್ಲ ಮುಖಂಡರು ಸೇರಿದ್ದಾರೆ. ಅದಕ್ಕೆ ಅಂತ ಅರ್ಥದಲ್ಲಿ ಮುಖ್ಯಮಂತ್ರಿಗಳನ್ನು ಬೇಕಾಗಬೇಕು. ಮತ್ತೆ ಎಲ್ಲ ನಮ್ಮ ಹಿಂದುಳಿದ ವರ್ಗದ ಸಚಿವರು ಇದ್ದಾರೆ, ಅವರು ಎಲ್ಲ ಸೇರಿ ವಾರದಲ್ಲಿ ಒಂದು ದಿವಸ ಬೇರೆ ಬೇರೆ ಕರ್ನಾಟಕದ ಮೂಲೆಯಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗದ ಬೇರೆ ಬೇರೆ ಪ್ರತಿನಿಧಿಗಳಿದ್ದಾರೆ, ಅವರನ್ನು ಭೇಟಿ ಆಗಬೇಕು. ಅವರ ಆಸಕ್ತಿಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅವರಿಗೆ ಕಮಿಷನ್ ಎಂಕ್ವೈರಿ ಹೇಳಲಾಗ್ತದೆ. ಅದರ ಜೊತೆಯಲ್ಲಿ ಈ ಸಚಿವರು ಕೂಡ ಅವರಿಗೊಂದು ಧ್ವನಿ ಕೊಡಲಿಕ್ಕೆ ಮುಂದೆ ಬರಬೇಕು. ಅವರ ಆಶಯಗಳನ್ನ, ಅಸೋತ್ತರಗಳನ್ನ ಸ್ಪಷ್ಟವಾಗಿ ತಿಳಿಬೇಕು ಅಂತೇಳಿ ಈ ಒಂದು ಜಾಗೃತಿ ಮೂಡಲಿಕ್ಕೆ ಆ ಪ್ರಜ್ಞೆ ಯಾವಾಗಲೂ ಕೂಡ ರಾಜಕೀಯ ಪ್ರಜ್ಞೆ ಇರೋದ್ರಿಂದ ಕ್ರೀಡಾ ಮತ್ತು ಶಾಸಕರು ಬೆಳೆಯುವುದು. ಆದ್ರಿಂದ ಆ ರಾಜಕೀಯ ಪ್ರಜ್ಞೆಯ ಜಾಗೃತವಾದಂತಹ ಒಂದು ಸಂಶೋಧನೆ, ಜಾಗೃತವಾಗಿರ್ತಕ್ಕಂಥ ಪ್ರಜ್ಞೆ ಹುಟ್ಟಿಸಲಿಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ. ನಾವು ದೇವಾಲಯ ಸೇವಾಗೂ ಕೂಡ ಇಂತಹ ಒಂದು ಸಭೆಗಳನ್ನು ಮಾಡ್ತಾ ಇದ್ವಿ, ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ವಿ, ಜಿಲ್ಲಾ ಮಟ್ಟಕ್ಕೆ ಆ ಸಂದೇಶ ಹೋಗತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ವಿ. ಆದ್ರಿಂದ ಇವತ್ತು ಆ ಧ್ವನಿ ಇಲ್ಲದಿದ್ರೆ 75% ಜನರ ಧ್ವನಿ ಅಡಗಿಸಲಿಕ್ಕೆ ಎಲ್ಲ ಶಕ್ತಿಗಳು ಒಟ್ಟಾಗ್ತದೆ. ಆ ಶಕ್ತಿ ಒಟ್ಟಾದಾಗ 75% ವಾಯ್ಸ್ ಮೇಲೆ ಬಂದಾಗ ವಾಟ್ ವಿ ಹಿಯರ್ is the voice of the 75%, not the rest. ಆದ್ರಿಂದ ಈ ಉದ್ದೇಶದಿಂದ ಸೇರಿದರೆ ಇದು ಉದ್ದೇಶ ಸಫಲ ಆಗ್ತದೆ ಅಂತೇಳಿ ಕೂಡ ಒಳ್ಳೆ ಸಿದ್ದರಾಮಯ್ಯನವರಿಗೆ ನಾವೆಲ್ಲ ಇವತ್ತು ಅವರ ಮಂತ್ರಿಮಂಡಲಕ್ಕೆ ಇವತ್ತು ಪೂರ್ತಿ ಸಮರ್ಥನೆ ಕೊಡ್ತಾ ಇದ್ದೀವಿ. ಅವರ ಬೆನ್ನಲ್ಲಿ ಇದ್ದೀವಿ. ಸಂವಿಧಾನದ ಆಶೋತ್ತರಗಳನ್ನ ಬಹಳ ಸಮಯ ಹತ್ತಿರಲಿಕ್ಕೆ ಆಗುದಿಲ್ಲ, ಅದನ್ನು ಪೂರೈಸಬೇಕು ಅಂತೇಳಿ ಒಂದು ಸಮಸ್ಯೆ. ಸಮಸ್ಯೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಮಾಡುವಾಗ ಸಮಸ್ಯೆಗಳಿದೆ, ಅದೇ ಅದೇ ಸಮಸ್ಯೆ. ನಿಮ್ಗೆ ಗೊತ್ತಿರ್ಬೋದು, ಈಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಅನುಷ್ಠಾನದಲ್ಲಿ ನಾವು 92ನೇ ಇಸ್ವಿಯಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ಶಿಫಾರಸನ್ನ ಮಂಜೂರು ಮಾಡುವಾಗ ಬಹಳ ಗೊಂದಲ ಆಯಿತು. ಆಮೇಲೆ 32 ವರ್ಷಗಳ ತನಕ ಏನು ಸತ್ಯ ಬಹಳ ಸ್ಮೂತ್ ಆಗಿ ಅನುಷ್ಠಾನ ಆಗಿದೆ, ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಅಂದ್ರೆ ಆ ಫಲ ಏನಿದೆ, ಈ ಎಲ್ಲ ದತ್ತಾಂಶಗಳ ಸಂಗ್ರಹದ ಫಲ ಏನಿದೆ ಅದು ಅದು ಆಗಿದೆ. ನಾವು ಅದೇ ಪ್ರಕಾರ ಮಂಡಲ ಆಯೋಗದ ಬಗ್ಗೆ ರಕ್ತ ಕ್ರಾಂತಿ ಆಯಿತು ಕೇಂದ್ರದಲ್ಲಿ. ಆಮೇಲೆ ಓವರ್ಸೈಟ್ ಕಮಿಟಿ ಪ್ರಕಾರ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪ್ರವೇಶ ಮಾಡಬೇಕು ಅಂತೇಳಿ ಅದು ಆವಾಗೆಲ್ಲ ಗೊಂದಲ ಆಯ್ತು. ಆಮೇಲೆ ಸ್ಮೂತ್ ಆಗಿ ನಡೀತಾ ಇದೆ. ಅವು ಕೆಲವು ಸಂದರ್ಭದಲ್ಲಿ ಅದು ಒಂದು ರೀತಿಯ ಪ್ರಾರಂಭಿಕ ಏನು ಚಿಹ್ನೆಗಳು, ರೋಗದ ಚಿಹ್ನೆಗಳು, ಆ ರೋಗ ಪರಿಹಾರ, ಈ ರೋಗಕ್ಕೆ ಪರಿಹಾರ ಎಲ್ರಿಗೂ ಕೂಡ ಗುಣಮುಖವಾಗತಕ್ಕಂಥ ಪರಿಹಾರದ ಮತ್ತು ಇದರಲ್ಲಿ ಸಮೀಕ್ಷೆ ಇದೆ. ಸಮೀಕ್ಷೆಯಿಂದ ಹೊರಬರ್ತದೆ. ಸಮೀಕ್ಷೆ ಬಂದಾಗ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಎಲ್ಲರ ಹಿತಕ್ಕಾಗಿ ಇದು ಇರತಕ್ಕಂಥ ಒಂದು ಸರ್ವೆ ಮತ್ತು ಕಾರ್ಯಕ್ರಮ ಮತ್ತು ಇಡೀ ಸಂವಿಧಾನ ಸ್ವೀಕಾರ ಮಾಡಿದೆ, ಅಂದ್ರೆ ದೇಶ ಸ್ವೀಕಾರ ಮಾಡಿದಂತ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ದೀವಿ. ಒಟ್ಟಾರೆ ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಇದು ಕೇವಲ ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ, ಎಲ್ಲರ ಸಮೀಕ್ಷೆನೂ ಆಗುತ್ತೆ, ಅದ್ರ ಜೊತೆಗೆ ಐದು ಆಗುತ್ತೆ. ಆ ಒಂದು ಸಮೀಕ್ಷೆಯಿಂದ ಯಾರಿಗೂ ಸಹ ಅನಾನುಕೂಲ ಆಗೋದಿಲ್ಲ. ಯಾರ್ಯಾರು ಮುಂದುವರಿದ ಜಾತಿಯಲ್ಲೂ ಸಹ ಬಹಳ ಬಡವರಿದ್ದಾರೆ, ಅವ್ರಿಗೂ ಸಹ ದತ್ತಾಂಶ, ಯಾಕಂದ್ರೆ EWS ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ.
ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ಪಾಸ್ ಆಗಿ ಈಗಾಗಲೇ ಸುಮಾರು 6 ವರ್ಷ ಆಯ್ತು. ಇಲ್ಲಿ ಯಾವುದೇ ಅನುಷ್ಠಾನಕ್ಕೆ ಬಂದಿಲ್ಲ. ಆದ್ರಿಂದ ಎಲ್ಲರ ದತ್ತಾಂಶ ಬಂದಾಗ ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮೆಲ್ಲರ ಆಶಯ, ಸರ್ಕಾರದ ಆಶಯ, ಕಾಂಗ್ರೆಸ್ ಆಶಯ. ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಸದಸ್ಯರು ಒತ್ತಾಯಿಸಿ ರಾಜ್ಯದಲ್ಲಿ ಇರ್ತಕ್ಕಂಥ ಚರ್ಚೆ ಮಾಡಿ ಮುಂದೆ ಯಾವ ರೀತಿಯಾಗಿ ನಡೆದುಕೊಂಡು ಹೋಗುವಂತಹ ಉದ್ದೇಶಕ್ಕಾಗಿ ಸಭೆ ನಡೆದಿದೆ. ಎಲ್ಲ ನಾಯಕರು ಭಾಗವಹಿಸಿದ್ದಾರೆ. ಕೆಲವು ಶಾಸಕರು ಪಕ್ಷದ ವಿಚಾರವಾಗಿ ಕೆಲಸಾಗಿ ಸಭಾಗಿರೋದ್ರಿಂದ ನಾವು ಬರಬೇಕಂತ ಸ್ವಲ್ಪ ನೋಡಿ ಈಗ ಬಂದು ಎಲ್ಲ ವಿಧಾನಸಭೆ ಸದಸ್ಯರು ಜೊತೆಯಲ್ಲಿ ನಮ್ಮ ಸದಸ್ಯರು ಭಾಗವಹಿಸ್ತಾರೆ. ನನ್ನ ವಿಷಯದ ಬಗ್ಗೆ ನಮ್ಮ ಕೇವಲ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಪೊಲೀಸರು ವಿಸ್ತಾರವಾಗಿ ನೀಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದೂ ವರ್ಗದ ಮಂತ್ರಿಗಳು ಬಹುಶಃ ನೇತೃತ್ವದಲ್ಲಿ ಇವತ್ತು ಸೇರಿ ರಾಜ್ಯದಲ್ಲಿ ಇರ್ತಕ್ಕಂಥ ಐಂದಾ ವರ್ಗದ ಎಲ್ಲ ನಾಯಕರನ್ನು ಸಹ ಇಲ್ಲಿ ಸೇರಿಸಿ ಈ ಸಭೆಯನ್ನು ಮಾಡಿದ್ದಾರೆ. ಐಂದಾ ನಾಯಕರನ್ನು ಸೇರಿಸತಕ್ಕಂಥ ಮೂಲ ಉದ್ದೇಶ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ. ಹಿಂದುಳಿದ ವರ್ಗದವರಿಗೆ ನಾವು 75% ಮೀಸಲಾತಿಯನ್ನು ಕೊಡ್ತೇವೆ ಮತ್ತು ಅವರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡಿ ಅವರ ಸ್ಥಿತಿಗತಿಗಳನ್ನು ಅರಿತು ಅವರಿಗೆ ಯಾವ ರೀತಿ ನಾವು ಅವರಿಗೆ ಶಕ್ತಿಯನ್ನು ತುಂಬುವ ಮೂಲ ಉದ್ದೇಶದಿಂದ ಒಂದು ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಪ್ರಣಾಳಿಕೆ ಮೂಲಕ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿರುವುದು ಸರ್ಕಾರದಲ್ಲಿದ್ದೀವಿ. ಆದ್ರಿಂದ ಕೆಲವು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಏನು ನಾವು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಜನಸಾಮಾನ್ಯ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಆಶ್ವಾಸನೆಯ ಮೂಲಕ ನಾವು ಈ ಒಂದು ಸಮೀಕ್ಷೆಯನ್ನ ಮಾಡಿ ಹಿಂದುಳಿದ ವರ್ಗದವರಿಗೆ ನಾವು ಶಕ್ತಿಯ ತುರ್ತು ಅಂತ ಹೇಳಿ ನಾವು ಮುಂದೆ ಹೋದಾಗ ಕೆಲವು ಶಕ್ತಿಗಳು ಅವರ ವಿರುದ್ಧ ಅಂದ್ರೆ ಪಕ್ಷದಲ್ಲಿ ಇನ್ನೂ ಸಹ ಇಲ್ಲ, ಒಳಗಡೆ ಕೆಲವು ಶಕ್ತಿಗಳು ಯಾರು ಮೀಸಲಾತಿ ವಿರುದ್ಧ ಮತ್ತು ಹಿಂದುಳಿದ ವರ್ಗದ ವಿರುದ್ಧ, ಅಹಿತ ವರ್ಗದ ವಿರುದ್ಧ ಇದ್ದಾರೆ, ಅವರು ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಹಿಂದುಳಿದ ವರ್ಗದ ನಾಯಕರನ್ನು ಸೇರಿಸಿ ಬಹಳಷ್ಟು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ನಾವು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೇವೆ. ಇದು ಕೇವಲ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ಸರ್ಕಾರ ಇದೆ. ಮೂಲತಃ ಇದು ಆಲ್ರೆಡಿ ಕಾಂಗ್ರೆಸ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಈ ಒಂದು ಆಶಯ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ಆಶಯಗಳಿದೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡಬೇಕು ಅಂತ ಪ್ರಯತ್ನ. ಏನು ನಮ್ಮ ಮೋದಿ ಸಾಹೇಬ್ ಹೇಳಿದ್ರು ಅದಕ್ಕೆ ಎಪ್ಪಕ್ಕೆ ವಿಚಾರ ಹೇಳಿ ಬಿಜೆಪಿಯಿಂದಲೇ ಅದರ ಮೇಲೆ 2000 ಇಸ್ವಿಯಲ್ಲಿ ಸಂವಿಧಾನವನ್ನ ಪರಿಸ್ಥಿತಿ ಅಂದ್ರೆ ವಿರೋಧ ಮಾಡಬೇಕು ಅನ್ನೋ ವಿಚಾರದಲ್ಲಿ ಪ್ರಾರಂಭ ಮಾಡ್ತಾರೆ. ಆಗ ಅದನ್ನ ವೆಂಕಟಾಚಲಯ್ಯನವರು ಕರ್ನಾಟಕ ರಾಜ್ಯದವರು ಮಾಜಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ನಿಂತಾಗ ಕೆ.ಆರ್. ನಾರಾಯಣ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿರ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂವಿಧಾನದಲ್ಲಿ ಯಾವುದೇ ದೋಷಗಳಿಲ್ಲ, ಸಂವಿಧಾನದಲ್ಲಿ ಸಂವಿಧಾನವನ್ನು ನಡೆಸ್ತಕ್ಕಂಥ ಒಂದು ದೋಷ ಇದೆ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಿ ಮೊದಲಿಂದಲೂ ಸಹ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, RSS ಇರ್ಬೋದು, ಹಿಂದೂ ಮಹಾಸಭಾ ಇರ್ಬೋದು, ಜನಸಂಘ ಇರ್ಬೋದು, ಇವರು ಮೀಸಲಾತಿಯ ವಿರುದ್ಧ ಬಡವರಿಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತ ಪಕ್ಷ ಯಾವುದಾದ್ರಿಂದ ಭಾರತೀಯ ಜನತಾ ಪಾರ್ಟಿ. ಜನಗಳ ತಪ್ಪಾಗಿ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಸಹ ಸೇರಿ ಅಹಿಂದ ವರ್ಗದ ನಾಯಕರೆಲ್ಲರೂ ಸಹ ಸೇರಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ಸಭೆಯನ್ನು ಸೇರಿ ಬಹಳ ಕೂಲಂಕಷವಾಗಿ ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸಹ ನಾವು ಹೋಗಿ ಎಲ್ಲ ವರ್ಗದ ಸುಮಾರು 197 ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಏನು ನಮ್ಮ ಸಂಘ ಜಾತಿ ಎಲ್ಲವೂ ಸಹ ಸೇರಿ ಅವರ ಒಂದು ಅಂಕಿ ಅಂಶಗಳನ್ನು ಮುಂದೆ ತಂದು
ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಹೈಂದವರ ಬಗ್ಗೆ ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ಅವ್ರಿಗೆ ಗೊತ್ತಾಗಬೇಕಾದ್ರೆ ಅವ್ರು ಕಂಪ್ಲೀಟ್ ಆಗಿ ದತ್ತಾಂಶ ನೀಡಬೇಕಾಗುತ್ತೆ. ಎಲ್ಲಿ ಅವರು ಹೇಳಿದಾಗೆ ಇಂದಿರಾ ಸಾರಿಗೆ ಕೇಸ್ಗಿಂತ ಮೊದಲು ನಾರಾಯಣಗೌಡ ಕಮಿಷನ್ ಅವರು 69% ರಿಸರ್ವೇಶನ್ ಕೊಟ್ಟ ಸಂದರ್ಭದಲ್ಲಿ 53ನೇ ಇಸ್ವಿನಲ್ಲಿ ಬಾಲಾಜಿ ವರ್ಸಸ್ ಗವರ್ನರ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬಂದಾಗ ಆಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಹಿಂದಿನ ಒಂದು ದತ್ತಾಂಶ ಇಲ್ಲ, ಅದರಿಂದ 50% ಮೇಲೆ ಓದಬಾರದು ಅಂತ ಹೇಳಿ. ಅಂದ್ರೆ ದತ್ತಾಂಶ ಹೊಂದಿರೋದ್ರಿಂದ ಓದಬಾರದು ಅಂತ ಹೇಳಿದ್ದಾರೆ ವಿನಃ ಅದು ಹಿಂದುಳಿದವರಿಗೆ ಅನುಕೂಲವಾಗಬೇಕು ಅನ್ನೋದಿತ್ತು. ಅವರ ಹೇಳಿಕೆ ಮಾಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಯಾರು ಎಷ್ಟು ಹುಡುಗಿದಾರಂತ ತಿಳ್ಕೊಳ್ಬೇಕಾದ್ರೆ ಈ ಒಂದು ಸಮೀಕ್ಷೆ ಬಹಳ ಮುಖ್ಯ ಅನ್ನುವ ಮೂಲ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರ್ತಲ್ಲಿ ಪ್ರಯತ್ನ ಮಾಡ್ತಾರೆ. ಅದರಿಂದ ಎಲ್ಲ ಇವತ್ತು ಮಾನವ ಸಮುದಾಯ ಎಲ್ಲ ಇನ್ನೂರ ಹೆಣ್ಣು ನಾಯಕರು ರೀತಿ ನೋಡಿದಾಗ ಯಥೇಚ್ಛವಾಗಿ ಬಹಳ ದೊಡ್ಡ ಸಮುದಾಯ ಐದು ಸಮುದಾಯದವರು ಸಂಪೂರ್ಣ ಆಸಕ್ತಿ ವಹಿಸಿ ಈ ಒಂದು ಜನಜಾಗೃತಿಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಮೀಕ್ಷೆ ಯಶಸ್ವಿಯಾಗುತ್ತದೆ ಎಂದು ಸಹ ನಂಬಿಕೆ ಇದೆ. ಕಾಂಗ್ರೆಸ್ ಪಕ್ಷದ ಇಂದಿನ ಯಾವ ನಾಯಕರು ಹೇಳುವಂತೆ ಇವತ್ತೇನು ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ವಿ. ಅವರು ಮಾಡುವಂತಹ ಸಭೆ ಯಶಸ್ವಿಯಾಗಬೇಕು, ಎಲ್ಲರಿಗೂ ಸರ್ಕಾರ ಕೊಡಬೇಕು. ನಾವು ಒಕ್ಕೂಟವಾಗಿ ಎಲ್ಲ ಒಕ್ಕೂಟವಾಗಿ ನಾವು ಸಮಾಧಾನ ಮಾತನ್ನು ಸಂಗ್ರಹಿಸುತ್ತಿದ್ದಾರೆ. ಮಾಧ್ಯಮಗಳಿಗೆ ಗಾಂಧಿಯವರು ಇರ್ತಕ್ಕಂಥ ಭದ್ರತೆ ರಾಜ್ಯ ಮಟ್ಟದಲ್ಲಿ ಕಾಣ್ತಾ ಇಲ್ಲ ಅಂತ ಇದು ರಾಜ್ಯ ಮಟ್ಟದಲ್ಲಿ ಭದ್ರತೆ ಇರೋದ್ರಿಂದಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ಸಮೀಕ್ಷೆಯನ್ನ ನಾವು ಕಂಡು ತರ್ತೀವಿ ಅಂತ ಹೇಳಿ ಎಷ್ಟೇ ಅಡಚಣೆ ಬಂದರೂ ಸಹ ಅಂತ ಮಾಡಿದ್ರು. ತದನಂತರ ಅದನ್ನ ಸರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಪುನಃ ಮಾಡಿರ್ತಕ್ಕಂಥ ಭದ್ರತೆಯನ್ನು ಗೊತ್ತಾಗುತ್ತೆ. ಸರ್, ನಿಮ್ದೇ ಪಕ್ಷದಲ್ಲಿ ಇರುವಂತಹ ಒಂದಷ್ಟು ಸಚಿವರ ವಿರೋಧವೂ ಕೂಡ ಇದೆ ಸರ್ ಇದರಲ್ಲಿ. ಯಾಕೆ ಸರ್ ಅವ್ರಿಗೆ ಭದ್ರತೆ ಇಲ್ವಾ ಪಾರ್ಟಿದು? ಈಗ ಯಾವುದೇ ಸಚಿವರು ಬಹಿರಂಗವಾಗಿ ಎಲ್ಲೂ ಸಹ ಹೇಳಿಲ್ಲ. ಯಾರಾದ್ರೂ ಬಹಿರಂಗವಾಗಿ ಹೇಳಿದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೇವೆ. ಎಲ್ಲೂ ಸಹ ಬಹಿರಂಗವಾಗಿ ಹೇಳಿಲ್ಲ. ಮಾಧ್ಯಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೇಳ್ತಾ ಇದ್ದಾರೆ ವಿನಃ ತಾವು ನೋಡ್ಬೋದು ಯಾವುದೇ ಹೇಳಿಕೆಗಳನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ನಾಯಕರೇ ದೊಡ್ಡ ರೀತಿಯಲ್ಲಿದ್ದಾರೆ. ಕೆಲವರು
ಸಮೀಕ್ಷೆ ಪರ ಇದ್ದಾರೆ, ಕೆಲವು ಸಮೀಕ್ಷೆ ವಿರುದ್ಧ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವ ಮಂತ್ರಿಗಳಿರ್ಬೋದು, ನಾಯಕರು ಯಾರು ಸಹ ಸಮೀಕ್ಷೆ ವಿರುದ್ಧ ಇಲ್ಲ. ಎಲ್ಲರಿಗೂ ಆಸೆ ಮಾಡ್ತೀನಿ ಇರಬೇಕು. ಸರ್, ಎಲ್ಲ ಅವರವರ ಜಾತಿಗಳ ಸಭೆಗಳನ್ನು ನಡೆಸಿ ಆ ಸಭೆಗಳಲ್ಲಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ಮತ್ತೆ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ನಾವು ಯಾವುದೂ ಸಹ ಸಂವಿಧಾನದ ಚೌಕಟ್ಟಿನ ಒಳ್ಳೆಯ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಕೆಲವು ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಆದ್ರೆ ಅವರಿಗೆ ಕೆಲವು ವಿಚಾರದಲ್ಲಿ ಸಂಶಯಗಳಿರ್ಬೋದು. ಆ ಸಂಶಯಗಳೆಲ್ಲವೂ ಸಹ ಹೊರಗಡೆ ಬರಬೇಕಾದ್ರೆ ನಾವು ಯಾರಿಗೂ ಸಹ ನೀವು ಜಾತಿ ಸಂಖ್ಯೆಗಳನ್ನು ಹೇಳ್ಬೇಡಿ, ಜಾತಿ ಹೇಳ್ಬೇಡಿ ಅಂತ ಹೇಳಿಲ್ಲ. ಎಲ್ಲಾ ಜಾತಿಯವರ ಸಂಖ್ಯೆ ಬಂದಾಗ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಸರ್ಕಾರ ಕಾರ್ಯಕ್ರಮ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕಳೆದ ಬಾರಿ ಪ್ರಬಲ ಸಮುದಾಯದ ನಾಯಕರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ತದನಂತರದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಹಾಗಾಗಿ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರ ಏನಿದೆ ಇದು ಹಿನ್ನಡೆ ಆಯ್ತು ಅನ್ನುವಂಥದ್ದು. ಯಾವುದೇ ಹಿನ್ನಡೆ ಇಲ್ಲ. ನೀವು ಈ ಒಂದು ಮೀಸಲಾತಿಯ ವಿಚಾರವನ್ನು ನೋಡಿದಾಗ 1905 ಇಸ್ವಿಯಲ್ಲಿ ಸಾವು ಮಹಾರಾಜರು ಕೊಲ್ಹಾಪುರದಲ್ಲಿ ಮೀಸಲಾತಿ ಕೊಟ್ಟ ನಂತರ ನಾರೋಡಿ ಕೃಷ್ಣರಾಜರು 1919 ಇಸ್ವಿಯಲ್ಲಿ ಮಿಲ್ಲರ್ ಕಮಿಷನ್ ಮೂಲಕ 75% ರಿಸರ್ವೇಶನ್ ಕೊಡುವ ಸಂದರ್ಭದಲ್ಲಿ ದಿವಾನ್ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ. ನಾನು ಜನಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು, ನೀವು ರಾಜೀನಾಮೆ ಕೊಟ್ಟು ನಾನು ಅಂಗೀಕಾರ ಮಾಡತಕ್ಕಂಥ ಮಹಾರಾಜನ ಅಂಗೀಕಾರ ಮಾಡಿದ್ದಾರೆ. ಆ ನಂತರ ದೇವರಾಜ ಅರಸರವರು ಹಾವು ವರದಿನ ಜಾರಿಗೆ ಬಂದಾಗ ಒಬ್ಬ ಮಾನ್ಯ ಹಿರಿಯ ಸದಸ್ಯರು ಆ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ, ಅವರು ಬೇರೆ ಪಕ್ಷದಲ್ಲಿ ಇದ್ರು. ಆ ಹಾವು ಕಮಿಷನ್ ವರದಿಯನ್ನ ಅಸೆಂಬ್ಲಿಯಲ್ಲೇ ಸುಟ್ಟಾಕಿರ್ತಕ್ಕಂಥ ನಾವೆಲ್ಲ ನೋಡಿದ್ದೀವಿ. ಆಮೇಲೆ ಈ ಒಂದು ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಬಹಳ ಅಡಚಣೆಗಳು ಇರುತ್ತೆ. ಅದನ್ನೆಲ್ಲ ಮೀರಿ ಸಿದ್ದರಾಮಯ್ಯನವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿರೋಧ ಮಾಡೋರಿಗೆ ಯಾಕೆ ಸರ್ ಆತಂಕ? ಈ ಸಮೀಕ್ಷೆ ಏನಾರ ಆದ್ರೆ ರಾಜಕೀಯ ಬದಲಾವಣೆಗಳು ಏನಾರ ಆಗುತ್ತಾ? ರಾಜಕೀಯ ಬದಲಾವಣೆ ಏನಲ್ಲ. ಕೆಲವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರದ್ದೇ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ, ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಆಶಯಗಳಿರುತ್ತೆ. ಆದರೆ ಆಗೋದಿಲ್ಲ. ಆದ್ರೆ ಈಗ ಏನು ಭಾರತೀಯ ಜನತಾ ಪಾರ್ಟಿಯವರು ಹಿಂದೂ ಸಮಾಜವನ್ನು ಹೊರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾರಲ್ಲ, ಹಿಂದೂ ನಾವೆಲ್ಲ ಒಂದು ಅಂತಾರಲ್ಲ, ಆದ್ರೆ ಜಾತಿ ಹಾಕಿ ಇಟ್ಕೊಂಡಿದ್ದಾರೆ ಅಂತ ಕೇಳಿ ನೋಡಿ. ಅವ್ರು ಹೇಳಿ ಜಾತಿಗಳೆಲ್ಲ ತೆಗೆದುಬಿಡಿ ಎಲ್ಲರೂ ಇನ್ನೊಂದು ಬಸ್ಗೆ ನೋಡೋಣ. ಈಗ ನಿಮ್ಮ ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳಿವೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಮೇಲ್ವರ್ಗ ಕೆಳವರ್ಗ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕ್ಯಾಬಿನೆಟ್ ಇದ್ದಾರೆ ಅಥವಾ ಕ್ಯಾಬಿನೆಟ್ ಅವರಿದ್ದಾರೆ, MLA ವಿರೋಧಗಳು ಇರೋದಂತೂ ವಾಸ್ತವ. ಯಾವುದೇ ರೀತಿ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಇದು ಕೆಲವು ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥ ವಿಚಾರ. ಯಾರಾದ್ರೂ ಅದರ ವಿರುದ್ಧ ಇದ್ರೆ ಅವರು ಬಂದು ಹೇಳಬೇಕಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ಸ್ವತಂತ್ರ ಹೋರಾಟದ ಮೂಲಕ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿಲ್ಲ, ಬೇರೆಯೂ ಅಲ್ಲ. ದತ್ತಾಂಶ ಸರಿಯಾಗಿ ದಾಖಲಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮೀಕ್ಷೆ ಪ್ರಾರಂಭವಾದ 4 ದಿನ ಆಯ್ತು, 10 ಲಕ್ಷನೂ ಸರ್ವೆ ಆಗಿಲ್ಲ. 15 ದಿನದಲ್ಲಿ 7.5 ಕೋಟಿ ಸರ್ವೆ ಹೇಗೆ ಮಾಡ್ತೀವಿ? ಪ್ರಾರಂಭ ಹಂತದಲ್ಲಿ ಆಗುತ್ತೆ, ಸಂಪೂರ್ಣವಾಗಿ ಕಡೆ ದಿನದವರೆಗೂ ಕಾಯ್ಬೇಕಾಗುತ್ತೆ, ಅದು ಸಂಪೂರ್ಣವಾಗಿ ಬರುತ್ತೆ. ಈಗ ಕೆಲವು ವಿಚಾರಗಳು, ಕೆಲವು ಪಟ್ಟಣಗಳ ಹಿತಾಸಕ್ತಿ ನೋಡಿ, ಅದು ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಜನ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಕಡೆಯ ದಿನ ಆದ ನಂತರ ಗೊತ್ತಾಗುತ್ತೆ ಯಾರ್ದು ಎಷ್ಟು ಸಂಖ್ಯೆ ಇದೆ. ನಿಗದಿ ಮಾಡಿರೋದೇ 15 ದಿನ ಅಲ್ವಾ ಸರ್? 15 ದಿನಕ್ಕೆ ಅಂದ್ರೂ ಸಹ ನಾವು ಸಂಖ್ಯೆ ಆ ಒಂದು ಸಮೀಕ್ಷೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಒಂದು ಟೀಚರ್ಗೆ 120 ಮನೆ ಕೊಟ್ಟಿದ್ದೀವಿ. 1,60,000 ಟೀಚರ್ಗಳು ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ನಿಮಗೆ ಅದಕ್ಕೆ ವರದಿ ಬರುತ್ತೆ. 20,000ಕ್ಕೂ ಹೆಚ್ಚು ಶಿಕ್ಷಕರು ಗೈರಾಗಿದ್ದಾರೆ ಸರ್. ಅದಿಲ್ಲಿ ಆದ್ರೂ ಸಹ 160 ಲಕ್ಷ, 1,60,000 ಅಂದ್ರೆ 20,000 ಏನು ಆಗೋದಿಲ್ಲ. ಅದು ಮಾಡೇ ತೀರ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.